ಸೆಕೆಂಡ್ ಪಿ ವಿದ್ಯಾರ್ಥಿಗಳಿಗೆ ನಮ್ಮೊಂದು ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಅಂತ ಹೇಳ್ತಾ, ಇದೇ 10 ಮಾರ್ಚ್ 2026 ನಡೆಯುವಂತೆ ಎಕನಾಮಿಕ್ ಎಕ್ಸಾಮ್ ಅಂದರೆ ಅರ್ಥಶಾಸ್ತ್ರ ಎಕ್ಸಾಮ್ಗೆ ಸಂಬಂಧಪಟ್ಟಂತೆ ವೆರಿ ಇಂಪಾರ್ಟೆಂಟ್ ಕ್ವಶನ್ಸ್ನ ಈ ಒಂದು ವಿಡಿಯೋದಲ್ಲಿ ಡಿಸ್ಕಸ್ ಮಾಡ್ತಾ ಹೋಗೋಣ. 2 ಮಾರ್ಕ್ಸ್ ಕ್ವಶನ್ಸ್ ಮತ್ತು 1 ಮಾರ್ಕ್ಸ್ ಕ್ವಶನ್ಸ್. 2 ಮಾರ್ಕ್ಸ್ ಕ್ವಶನ್ಸ್ನ ನೀವು ಕ್ವಶನ್ ಬ್ಯಾಂಕಲ್ಲೆಲ್ಲ ನೋಡೋದಾದ್ರೆ ತುಂಬ ಕ್ವಶನ್ಸ್ ಇದೆ, ಆದರೆ ನಾನಿಲ್ಲಿ ಕೇವಲ 20 ಕ್ವಶನ್ಸ್ಗೆ ರೆಡ್ಯೂಸ್ ಮಾಡಿದ್ದೀನಿ. ಹಾಗೆ MCQ ಕೂಡ ಈ ಸ್ವಲ್ಪ ಕ್ವಶನ್ಸ್ಗೆ ರೆಡ್ಯೂಸ್ ಮಾಡಿದ್ದೀನಿ ಅಂತಲೇ ಹೇಳ್ಬೋದಾಗಿದೆ. ಅಂದರೆ ನೀವು ಹಳೆ ಪ್ರೀವಿಯಸ್ ಇಯರ್ ಮಾಡೆಲ್ ಕ್ವಶನ್ ಪೇಪರ್ನ ಎಲ್ಲದನ್ನು ಅನಲೈಸ್ ಮಾಡಿಬಿಟ್ಟು ಇವೇ ಇಂತಹ ಕ್ವಶನ್ಸ್ಗಳೇ ಬರಬಹುದು ನಾಡ್ದು ಎಕ್ಸಾಮ್ಗೆ ಬರುತ್ತೆ ಅನ್ನೋದನ್ನ ಪ್ರಕಾರ ನಾನು ಇಂಪಾರ್ಟೆಂಟ್ ಕ್ವಶನ್ಸ್ನ ಚೂಸ್ ಮಾಡಿಬಿಟ್ಟು ಈ ಒಂದು ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀನಿ. ಅದಕ್ಕಿಂತ ಮುಂಚೆ ನೀವೇನಾದ್ರು ಫಸ್ಟ್ ಟೈಮ್ ನಮ್ಮದು ಯೂಟ್ಯೂಬ್ ಚಾನಲ್ ನೋಡ್ತಾರೆ, ವಿಡಿಯೋಗೊಂದು ಲೈಕ್ ಕೂಡ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋನ ಶುರು ಮಾಡೋಣ. ಯಾರೆಲ್ಲ 35 ಸ್ಕೋರ್ ಮಾಡ್ಬೇಕಂತಾರೆ, ಯಾರು ಇನ್ನೂ ಏನೂ ಓದಿಲ್ಲ, ಯಾರೆಲ್ಲ 80 ಸ್ಕೋರ್ ಮಾಡ್ಬೇಕಂತಾರೆ ಅವರಿಗೆ ಈ ಒಂದು ವಿಡಿಯೋ ಹೆಲ್ಪ್ಫುಲ್ ಆಗುತ್ತೆ ಅಂತ ಹೇಳ್ತಾ ವಿಡಿಯೋನ ಶುರು ಮಾಡೋಣ. ಮೊದಲನೇದಾಗಿ 2 ಮಾರ್ಕ್ಸ್ ಕ್ವಶನ್ ನೋಡಿದ್ರೆ ಮೂಲ ಆರ್ಥಿಕ ಚಟುವಟಿಕೆ ಪಟ್ಟಿ ಮಾಡಿ. ಇದು ಕೂಡ ವೆರಿ ಇಂಪಾರ್ಟೆಂಟ್ ಕ್ವಶನ್ ಆಗುತ್ತೆ. ಫಸ್ಟ್ ಕ್ವಶನ್ ನೋಡ್ಕೊಂಡಿರಿ, ಇದು ಬರೋ ಚಾನ್ಸಸ್ ಜಾಸ್ತಿ ಇದೆ 2 ಮಾರ್ಕ್ಸ್ ಕ್ವಶನ್ಸ್ಗೆ. ನೆಕ್ಸ್ಟ್ ಉತ್ಪಾದನಾ ಸಾಧ್ಯತೆ ಗಡಿ ಎಂದರೇನು, ಅದು ಕೂಡ ಇಂಪಾರ್ಟೆಂಟ್ ಕ್ವಶನ್ ಆಗಿರುತ್ತೆ, ಅದು ಕೂಡ ವೆರಿ ಇಂಪಾರ್ಟೆಂಟ್. ನೆಕ್ಸ್ಟ್ ನೋಡೋದಾದ್ರೆ ಮಿಶ್ರ ಆರ್ಥಿಕತೆ ಎಂದರೇನು, ಒಂದು ಉದಾಹರಣೆ ಕೊಡಿ. ಇದು ಕೂಡ ವೆರಿ ಇಂಪಾರ್ಟೆಂಟ್. ಇಂಗ್ಲೀಷ್ ಮೀಡಿಯಂ ಕ್ವಶನ್ಸ್ನ ಕೆಳಗಡೆ ಹಾಕಿರ್ತೀನಿ, ನೋಡ್ಕೊಂತ ಹೋಗಿ. ನೆಕ್ಸ್ಟ್ ಉಪಯೋಗಿಯ ಆದರ್ಶ ಆಯ್ಕೆ ನಿರ್ಧರಿಸುವ ಅಂಶಗಳನ್ನು ಪಟ್ಟಿ ಮಾಡಿ. ಇದು ಕೂಡ ವೆರಿ ಇಂಪಾರ್ಟೆಂಟ್ ಕ್ವಶನ್ ಅಂತಲೇ ಹೇಳ್ಬೋದು. ನೆಕ್ಸ್ಟ್ ಏಕಾತ್ಮಕ ಒಲವು ಎಂದರೇನು, ಇದು ವೆರಿ ಇಂಪಾರ್ಟೆಂಟ್. ಇದ್ರ ಮೇಲೆ ತುಂಬ ಕ್ವಶನ್ಸ್ಗಳು ಬರ್ತಾ ಇರುತ್ತೆ ಯಾವಾಗಲೂ. ಸೊ ಈ ವರ್ಷನೂ ಇದ್ರ ಮೇಲೆ ಕ್ವಶನ್ಸ್ಗಳು ಬರುತ್ತೆ. ನೆಕ್ಸ್ಟ್ ಉಪಯೋಗಿಯ ವರ್ತನೆ ವಿವರಿಸುವ 2 ವಿಧಾನಗಳನ್ನು ವಿವರಿಸಿ. ಇದು ಕೂಡ ವೆರಿ ಇಂಪಾರ್ಟೆಂಟ್ ಕ್ವಶನ್, ನೋಡ್ಕೊಂಡಿಡಿ. ನೆಕ್ಸ್ಟ್ ಬೆಲೆ ಬೇಡಿಕೆ ಸ್ಥಿತಿಸ್ಥಾಪಕತ್ವದ ಯಾವುದಾದರೂ 2 ವಿಧಗಳನ್ನು ಹೆಸರಿಸಿ. ನೆಕ್ಸ್ಟ್ ಕೆಳ ದರ್ಜೆಯ ಸರಕುಗಳೆಂದರೇನು, ಉದಾಹರಣೆ ನೀಡಿ. ಯಾವುದಾದರೂ 2 ಅಲ್ಪಾವಧಿ ವೆಚ್ಚಗಳನ್ನು ಹೆಸರಿಸಿ. ಇದು ಕೂಡ ಇಂಪಾರ್ಟೆಂಟು. ಅಲ್ಪಾವಧಿ ಮತ್ತು ದೀರ್ಘಾವಧಿ ಪರಿಕಲ್ಪನೆಯ ಅರ್ಥವೇನು, ಇದು ಕೂಡ ವೆರಿ ಇಂಪಾರ್ಟೆಂಟ್ ಕ್ವಶನ್ ಅಂತ ಹೇಳ್ಬೋದು. ಸೊ ಇವೆಲ್ಲ ನಾನು ಹಳೆ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ನ ಕಂಪೇರ್ ಮಾಡಿಟ್ಟು ಈ ಒಂದು 2 ಮಾರ್ಕ್ಸ್ ಇಂಪಾರ್ಟೆಂಟ್ ಕ್ವಶನ್ನ ನಾನು ರೆಡಿ ಮಾಡಿದ್ದೀನಿ. ನೆಕ್ಸ್ಟ್ ದೀರ್ಘಾವಧಿ ವೆಚ್ಚಗಳು ಯಾವ್ಯಾವು, ಇನ್ನು ಸ್ಥಗಿತ ಬಿಂದುವಿನ ಅರ್ಥ ನೀಡಿ. ಇದು ಕೂಡ ವೆರಿ ಇಂಪಾರ್ಟೆಂಟು. ನೆಕ್ಸ್ಟ್ ನೋಡೋದಾದರೆ ಪರಿಪೂರ್ಣ ಸ್ಪರ್ಧೆಯಲ್ಲಿ ಉದ್ಯಮ ಘಟಕವು ಲಾಭವು ಗರಿಷ್ಠಗೊಳಿಸಬೇಕಾದರೆ ಷರತ್ತುಗಳನ್ನು ತಿಳಿಸಿ. ಇದು ಕೂಡ ವೆರಿ ಇಂಪಾರ್ಟೆಂಟ್ ಅಂತಲೇ ಹೇಳ್ಬೋದು. ನೆಕ್ಸ್ಟ್ ನೋಡಿದ್ರೆ ಸದಾವಕಾಶ ವೆಚ್ಚದ ಅರ್ಥವೇನು, ಉದಾಹರಣೆ ಬರೆಯಿರಿ. ಇದು ಕೂಡ ವೆರಿ ಇಂಪಾರ್ಟೆಂಟ್, ಯಾಕಂದರೆ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ನ ಮಾಡೆಲ್ ಕ್ವಶನ್ ಪೇಪರ್ನ ಅನಲೈಸ್ ಮಾಡಿಬಿಟ್ಟು ಅದರಲ್ಲಿರುವಂಥ ರಿಪೀಟೆಡ್ ಕ್ವಶನ್ನ ನಾನು ಇಲ್ಲಿ ನಿಮಗೆ 2 ಮಾರ್ಕ್ಸ್ ಕ್ವಶನ್ಸ್ ಆಗಿ ಹಾಕಿದ್ದೀನಿ. ಬೆಲೆ ಪೂರೈಕೆ ಸ್ಥಿತಿಸ್ಥಾಪಕತ್ವ ಅರ್ಥವನ್ನು ನೀಡಿ ಮತ್ತು ಅದರ ಸೂತ್ರವನ್ನು ಬರೆಯಿರಿ. ಇದ್ರ ಮೇಲೆ ತುಂಬ ರಿಪೀಟೆಡ್ ಕ್ವಶನ್ ಬರ್ತಾ ಇರುತ್ತೆ ಯಾವಾಗಲೂ, ಸೊ ನೋಡ್ಕೊಂಡಿರಿ. ನೆಕ್ಸ್ಟ್ ಸಂಗ್ರಹ ಹೆಚ್ಚಳ ಮತ್ತು ಕುಸಿತದ ಅರ್ಥ ನೀಡಿ. ನೆಕ್ಸ್ಟ್ ವರ್ಗಾವಣೆ ಪಾವತಿ ಎಂದರೇನು, ಉದಾಹರಣೆ ಕೊಡಿ. ನೀವು ಇದಿಷ್ಟು ಕ್ವಶನ್ಸ್ನ ಓದ್ಕೊಂಡು ಹೋದರೆ ನೀವು ಈಸಿಯಾಗಿ ನೀವು ಯಾರೆಲ್ಲ ಪಾಸ್ ಆಗಬೇಕಂತಂದರೆ ಈಸಿಯಾಗಿ ಪಾಸ್ ಆಗ್ಬೋದು. ನೆಕ್ಸ್ಟ್ GDP MP ಮತ್ತು GDP FCಯ ಸಮೀಕರಣ ಬರೆಯಿರಿ. ನೆಕ್ಸ್ಟ್ MPS ಮತ್ತು APS ಅರ್ಥವನ್ನು ನೀಡಿ. ಅಂದರೆ ಫುಲ್ ಫಾರ್ಮ್ನ ಬರಿಬೇಕಾಗಿರುತ್ತೆ. ಜಸ್ಟ್ 2 ಮಾರ್ಕ್ಸ್ಗೆ 2 ಫುಲ್ ಫಾರ್ಮ್ ಬರೆದ್ರೆ ನಿಮಗೆ 2 ಮಾರ್ಕ್ಸ್ ಸಿಗುತ್ತೆ. ನೆಕ್ಸ್ಟ್ ಕನ್ಸಂಪ್ಷನ್ ಫಂಕ್ಷನ್ನ 2 ಭಾಗಗಳನ್ನು ಯಾವ್ಯಾವು. ನೆಕ್ಸ್ಟು MPC = 0.8 ಆಗಿದ್ದರೆ MPS ಮತ್ತು ಇನ್ವೆಸ್ಟ್ಮೆಂಟ್ ಮಲ್ಟಿಪಲರ್ ಅನ್ನು ಲೆಕ್ಕ ಹಾಕಿ. ಇದು ಕೂಡ ವೆರಿ ಇಂಪಾರ್ಟೆಂಟು. ಯೋಜನಾ ಕಂದಾಯ ವೆಚ್ಚದ ಭಾಗಗಳನ್ನು ಹೆಸರಿಸಿ. ನೆಕ್ಸ್ಟ್ ನೋಡೋದಾದರೆ ಪ್ರಮಾಣಾನುಪಾತ ಆದಾಯ ತೆರಿಗೆ ಸ್ವಯಂಚಾಲಿತ ಸ್ವೀಕರಿಸುವ ಏಕೆ ಕೆಲಸ ಮಾಡುತ್ತದೆ. ಇದು ಕೂಡ ಇಂಪಾರ್ಟೆಂಟ್ ಕ್ವಶನ್. ನೆಕ್ಸ್ಟ್ ಸಾರ್ವಜನಿಕ ಸರಕು ಮತ್ತು ಖಾಸಗಿ ಸರಕುಗಳ ನಡುವಿನ ವ್ಯತ್ಯಾಸ ತಿಳಿಸಿ. ಸಾಲಗಳು ಮೂಲಧನ ಸ್ವೀಕೃತಿಗಳಾಗಿ ಏಕೆ ಪರಿಗಣಿಸಲಾಗುತ್ತದೆ. ಇದು ಕೂಡ. ನೆಕ್ಸ್ಟ್ ಸರ್ಕಾರ ಬಜೆಟ್ ಯಾವುದಾದರೂ 2 ಮುಖ್ಯ ಉದ್ದೇಶಗಳು, ಬಜೆಟ್ನ ಮುಖ್ಯ ಉದ್ದೇಶಗಳನ್ನು ಬರೀಬೇಕು. ಕೇಂದ್ರ ಸರ್ಕಾರದ ಯಾವುದಾದರೂ 2 ಪ್ರತ್ಯಕ್ಷ ಮತ್ತು ಪರೋಕ್ಷ ತೆರಿಗೆಯನ್ನು ಹೆಸರಿಸಿ. ಇದಿಷ್ಟು ಕ್ವಶನ್ನು 2 ಮಾರ್ಕ್ಸ್ ಕ್ವಶನ್ಸ್ ಆಗುತ್ತೆ. ಇದಿಷ್ಟು ಕ್ವಶನ್ಸ್ನ ನೀವು ಓದ್ಕೊಂಡು ಹೋಗಿದ್ರೆ 2 ಮಾರ್ಕ್ಸಲ್ಲಿ ಈಸಿಯಾಗಿ ನೀವು 2 ಮಾರ್ಕ್ಸ್ನ ತೊಗೋಬೋದು ಅಂತಲೇ ಹೇಳ್ಬೋದು. 2 ಮಾರ್ಕ್ಸ್ ಎಲ್ಲ ಕ್ವಶನ್ಸ್ನ ಈಸಿಯಾಗಿ ನೀವು ಅಟೆಂಡ್ ಮಾಡ್ಬೋದು. ಇನ್ನು MCQ ಕ್ವಶನ್ಸ್ ನೋಡೋದಾದರೆ ಇದು ವೆರಿ ಇಂಪಾರ್ಟೆಂಟ್ ಕ್ವಶನ್ಸ್ ಅಂತಲೇ ಹೇಳ್ಬೋದು. ನಾನು 3 ಇಯರ್ಸ್ ಕ್ವಶನ್ ಪೇಪರ್ನ ಅನಲೈಸ್ ಮಾಡಿಬಿಟ್ಟು ಈ ಒಂದು ಇದನ್ನು ಪ್ರಿಪೇರ್ ಮಾಡಿದ್ದೀನಿ. ಫಸ್ಟ್ ಸ್ಥಾನದರ್ಶಕ ತುಷ್ಟಿಗುಣ ವಿಶ್ಲೇಷಣೆ. ತುಷ್ಟಿಗುಣ ಯಾವುದಾದರೂ ಯಾವ ರೂಪದಲ್ಲಿ ವ್ಯಕ್ತಪಡಿಸಲಾಗುತ್ತದೆ, ಶ್ರೇಣಿಗಳ ರ್ಯಾಂಕ್ ಅನ್ನೋದರಲ್ಲಿ ವ್ಯಕ್ತಪಡಿಸಲಾಗುತ್ತದೆ. TFC 100 ಆಗಿದ್ದಾರೆ ಮತ್ತು TVC 125 ಆಗಿರೋ ಒಟ್ಟು ವೆಚ್ಚ ಟೋಟಲ್ ಮಾಡಬೇಕು, 225 ಆನ್ಸರ್ ಆಗಿರುತ್ತೆ. ನೆಕ್ಸ್ಟ್ ಮಹಾ ಆರ್ಥಿಕ ಕುಸಿತದ ವರ್ಷ ಯಾವುದು, 1929 ಆನ್ಸರು. ಸಾಲ ಸೌಲಭ್ಯ ಲಭ್ಯತೆ ಯಾವುದನ್ನು ಉತ್ತೇಜಿಸುತ್ತದೆ ಅನ್ನೋದು ಆನ್ಸರ್ ಬಂದುಬಿಟ್ಟು ಹೂಡಿಕೆಯನ್ನು ಉತ್ತೇಜಿಸುತ್ತದೆ. ಆನ್ಸರ್ ಕರೆಕ್ಟ್ ಆಗಿರುತ್ತೆ. ನೆಕ್ಸ್ಟ್ ನೋಡೋದಾದರೆ ದೇಶೀಯ ಮತ್ತು ವಿದೇಶಿಯ ಸರಕುಗಳ ನಡುವೆ ಆಯ್ಕೆ ಮಾಡುವ ಮಾರುಕಟ್ಟೆ ಕೊಂಡಿ ಏನು, ಉತ್ಪನ್ನ ಮಾರುಕಟ್ಟೆ ಕೊಂಡಿ ಅನ್ನೋದು ಕರೆಕ್ಟ್ ಆಗುತ್ತೆ. ಔಟ್ಪುಟ್ ಮಾರ್ಕೆಟ್ ಲಿಂಕೇಜ್. ನೆಕ್ಸ್ಟು ಕ್ಯಾಬ್ಡಾಗೆಸ್ ಪ್ರೊಡಕ್ಷನ್ ಫಂಕ್ಷನ್ ಏನು ಅಂದರೆ ಇದನ್ನು ಬರೀಬೇಕಾಗುತ್ತೆ, ನೋಡ್ಕೊಂಡಿರಿ ಕರೆಕ್ಟಾಗಿ. ನೆಕ್ಸ್ಟ್ ಒಬ್ಬ ಪುಸ್ತಕ ಮಾರಾಟಗಾರನು ₹20 ಬೆಲೆಯಲ್ಲಿ 40 ಪುಸ್ತಕಗಳನ್ನು ಮಾರುತ್ತಾನೆ. ಒಟ್ಟು ಆದಾಯ ಎಷ್ಟು, ಒಟ್ಟು ಆದಾಯ 800 ಅನ್ನೋದನ್ನು ಕರೆಕ್ಟು ಬರೀಬೇಕು. ಸೊ ಈ ಥರದ್ದೆಲ್ಲ ಕ್ವಶನ್ಸ್ಗಳು ಬರುತ್ತೆ, ನೋಡ್ಕೊಂಡಿರಿ. ನೆಕ್ಸ್ಟ್ RBI ನೇರವಾಗಿ ಯಾರೊಂದಿಗೆ ವ್ಯವಹರಿಸುವುದಿಲ್ಲ, ಜನಸಾಮಾನ್ಯರೊಂದಿಗೆ ವ್ಯವಹರಿಸುವುದಿಲ್ಲ RBI ನೇರವಾಗಿ.
ಸೊ ಇದು ಕಾಮನ್ ಆಗಿ ಎಲ್ಲರಿಗೂ ಗೊತ್ತಿರುತ್ತೆ ಆನ್ಸರು. ವಾಸ್ತವವಾಗಿ ಎಲ್ಲ ಆರ್ಥಿಕತೆಗಳು ಯಾವ ರೀತಿಯವು? ಮಿಶ್ರ ಆರ್ಥಿಕತೆ ಆನ್ಸರು ಮಿಕ್ಸ್ಡ್ ಎಕನಾಮಿ. ನೆಕ್ಸ್ಟ್, ಒಂದು ಆರ್ಥಿಕತೆಯ ಕೊರತೆಯ ಸಂಪನ್ಮೂಲಗಳು ಏನು ಇದೆ? ಸ್ಪರ್ಧಾತ್ಮಕ ಬಳಕೆ, ಕಾಂಪಿಟೇಟಿವ್ ಯೂಸರ್ಸ್ ಇದ್ದಾರೆ. ನೆಕ್ಸ್ಟ್ ನೋಡೋದಾದ್ರೆ ಆದಾನ ಮತ್ತು ಉತ್ಪಾದನೆಯ ನಡುವಿನ ಕಾರ್ಯಾತ್ಮಕ ಸಂಬಂಧವನ್ನು ಏನು ಎನ್ನುತ್ತಾರೆ? ಉತ್ಪಾದನೆ ಬಿಂಬಕ ಎನ್ನುತ್ತಾರೆ, ಅಂದರೆ ಪ್ರೊಡಕ್ಷನ್ ಫಂಕ್ಷನ್ ಅಂತಾರೆ. ನೆಕ್ಸ್ಟ್ ನೋಡೋದಾದ್ರೆ ನೆಕ್ಸ್ಟ್, ಮಧ್ಯಂತರ ಸರಕುಗಳು ಪ್ರತ್ಯಕ್ಷವಾಗಿ ಲೆಕ್ಕಿಸುವುದು ಯಾವ ದೋಷಕ್ಕೆ ಕಾರಣವಾಗುತ್ತದೆ? ದ್ವಿಗುಣಕ್ಕೆ ಕಾರಣವಾಗುತ್ತದೆ, ಡಬಲ್ ಕೌಂಟಿಂಗ್ಗೆ ಕಾರಣವಾಗುತ್ತದೆ. ನೆಕ್ಸ್ಟ್, ಕಾಗದದ ತೆರಿಗೆ ಉದಾಹರಣೆ ಯಾವುದು? ಇದು ಪಕ್ಕಾ ಬರುತ್ತೆ ನೋಡಿ, ಬೇಕಾದ್ರು ಈ ವರ್ಷ ಕ್ವಶನ್ ಪೇಪರಲ್ಲಿ ಇದು ಸಂಪತ್ತಿನ ತೆರಿಗೆ ಇದು ಬಂದೇ ಬರುತ್ತೆ, ಇದು ವೆರಿ ಇಂಪಾರ್ಟೆಂಟು. ನೆಕ್ಸ್ಟ್, ಸಂದಾಯ ಬಾಕಿ ಯಾವ ವ್ಯವಹಾರಗಳನ್ನು ದಾಖಲಿಸುತ್ತದೆ? ಯಾವ ವ್ಯವಹಾರಗಳು? ದೇಶೀಯ ನಿವಾಸಿ ಮತ್ತು ಇತರೆ ಪ್ರದೇಶಗಳು, ಅಂದರೆ ಆಲ್ ಆಫ್ ದ ಎಬವ್ ಅನ್ನೋದು ಆನ್ಸರ್ ಆಗುತ್ತೆ. ಸೊ ಐ ಹೋಪ್ ಈ ಒಂದು ವಿಡಿಯೋದಲ್ಲಿ ನಿಮಗೆ MCQ ಮತ್ತು 2 ಮಾರ್ಕ್ಸ್ ಕ್ವಶನ್ ವೆರಿ ಇಂಪಾರ್ಟೆಂಟ್ ಇದಿಷ್ಟು ಕ್ವಶನ್ಸ್ನ ಓದ್ಕೊಂಡು ಹೋದ್ರು ನೀವು ಈಸಿಯಾಗಿ 2 ಮಾರ್ಕ್ಸ್ ಮತ್ತು MCQ ಅಲ್ಲಿ ಫುಲ್ ಮಾರ್ಕ್ಸ್ನ ಸ್ಕೋರ್ ಮಾಡ್ಬೋದು ಅಂತ ಹೇಳ್ತಾ ಈ ಒಂದು ವಿಡಿಯೋನ ಎಂಡ್ ಮಾಡ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.